ರೈತ ವಿರೋಧಿ ಜನಪ್ರತಿನಿಧಿಗಳಿಗೆ ಹೇಳಿ ಧಿಕ್ಕಾರ. ರೈತ ವಿರೋಧಿ ಜನಪ್ರತಿನಿಧಿಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು. ಸಿಟಿ ಮಾರ್ಜಿನಲ್ಲಿ ತಿಪ್ಪೇನಹಳ್ಳಿ ಈ ಭಾಗದಲ್ಲಿ ಒಂದು ಕ್ರಷರ್ ತೆಗೆದಿದ್ದಾರೆ. ಇಲ್ಲಿ ಕ್ರಷರು ತೆಗೆದುಬಿಟ್ಟು ತುಂಬ 6 ಎಕರೆಗೇನೋ ಅವ್ರು ಗ್ರಾಂಟ್ ಆಗಿದೆ. ಮತ್ತು ಇನ್ನೊಂದು 4 ಎಕರೆ 2 ಎಕರೆ ತೊಗೊಂಡಿದ್ದೀರಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಸೂಕ್ತವಾದ ದಾಖಲೆ ಆಗಲಿಲ್ಲ. ಮತ್ತು ಇಲ್ಲೆಲ್ಲ ವ್ಯವಸಾಯಕ್ಕೆ ಯೋಗ್ಯವಾದಂಥ ಜಮೀನು, ಬರಡು ಪ್ರದೇಶ ಅಲ್ಲ ಇದು, ಕೆಂಪು ಭೂಮಿ. ನೀವು ನೋಡಿದ್ರೆ ಗೊತ್ತಾಗುತ್ತೆ. ಪಕ್ಕದಲ್ಲಿ ಬಾಳೆ ತೋಟ ಇದೆ. ಮೊದಲನೇದಾಗಿ ಕೋಲಾರ ಜಿಲ್ಲೆ, ಕೋಲಾರ ಕೃಷಿ ನಂಬಿರೋಂಥ ಜಿಲ್ಲೆ. ಇವತ್ತು ನೀವು ಮಂಡ್ಯ ಮೈಸೂರು ಭಾಗದಲ್ಲಿ ಹೋಗಿ 24 ಗಂಟೆ ನೀರು ಬರ್ತದೆ. ಅಲ್ಲಿ 2 ಬೆಳೆ ಬೆಳೆಯೋದು, ಒಂದು ಭತ್ತ, ಕಬ್ಬು. ಇಲ್ಲಿ ಇಡೀ ಪ್ರಪಂಚಕ್ಕೆ, ದೇಶಕ್ಕೆ, ರಾಜ್ಯಕ್ಕೆ ಕೋಲಾರದವರು ಹಣ್ಣು ಹಂಪಲು ಕೊಡ್ತೀರಿ, ಮಾವಿ ಕೊಡ್ತೀರಿ, ರೇಷ್ಮೆ ಕೊಡ್ತೀರಿ, ಹಾಲು ಕೊಡ್ತೀರಿ, ಚಿನ್ನ ಕೊಡ್ತೀವಿ, ಫಲವತ್ತಾದ ತರಕಾರಿ ಕೊಡ್ತೀವಿ. ಆದರೆ ಕೂಡ ಇಲ್ಲಿ ನಮಗೆ 1800-2000 ಅಡಿಗೆ ಹೋಗಿದೆ ನೀರು. ಆದರೆ ಕೂಡ ನಮ್ಮ ರೈತರು ಯಾವತ್ತೂ ಆಗಲಿ ನೇಣಿಗೆ ತಲೆ ಕೊಡಲ್ಲ. ಏನೇ ಬರಲಿ ಕಷ್ಟದಿಂದ ಓಡಾಡ್ತಾರೆ, ಕಷ್ಟದಿಂದ ಎದುರ್ತಾರೆ. ದೇಶದಲ್ಲಿ ಎಲ್ಲ ನೋಡ್ರಿ, ರೈತರು ಸಾವುಗಿಡೋದು ಬೇರೆ ಕಡೆ, ಕೋಲಾರ ಜಿಲ್ಲೆಯಲ್ಲಿ ತುಂಬ ಕಡಿಮೆ. ಅಂದರೆ ನಮ್ಮ ರೈತರದ್ದು ಮನೋಭಾವನೆ, ರಕ್ತ ಆ ಥರ ಇದೆ, ಎದುರಿಸ್ತಾರೆ ಏನೋದಕ್ಕೂ. ಆ ಕಾರಣಕ್ಕೆ ಇಲ್ಲಿ ಇಂಥ ಫಲವತ್ತಾದ ಜಮೀನುಗಳಲ್ಲಿ ಫಸ್ಟ್ ಆಫ್ ಆಲ್ ಕ್ರಷರ್ದು ಕೊಡಬಾರ್ದಾಯಿತು, ಕೊಟ್ಟಿದ್ದಾರೆ. ಆ ಕೊಟ್ಟ ಮೇಲೆ ಏನು ಅದಕ್ಕೆ ಸಂಬಂಧಪಟ್ಟಿದೆ ಅದ್ರ ಥರ ಮಾಡಬೇಕು. ಇವತ್ತು ನಮ್ಮ ರೈತರು ಒಂದು 10 ಜನ ಹೋಗ್ತಾರೆ ಮೈನ್ಸ್ ಅಂಡ್ ಜಿಯಾಲಜಿಸ್ಟ್ ಆಫೀಸ್ಗೆ, ಉಡಾಪೆ ಉತ್ತರ ಕೊಡ್ತಾರೆ, ಕುಣ್ಸಲ್ಲ, ಹೆಣ್ಮಕ್ಳನ್ನ ಬಿಟ್ಟು ದೌರ್ಜನ್ಯ ಮಾಡ್ತಾರೆ. ನಾನು ಒಂದು ಬಂದಿದ್ದೆ ಇಲ್ಲಿಗೆ, ಅವ್ರು ಯಾರೋ ಹಿಂದಿ ಜನ ಬರ್ತಾರೆ, ಅದ್ರಲ್ಲಿ ಒಬ್ಬನ ಕನ್ನಡ ಬರ್ತಾರೆ, ಮಾತಾಡಲ್ಲ ಅವನು. ಇವರೆಲ್ಲರೂ ಹೋಗಿದೆ ಜನಪ್ರತಿನಿಧಿಗಳಿಗೆ ಹೋದರೆ ಉಡಾಪಾಯ ಉತ್ತರ ಕೊಡ್ತಾರೆ. ಯಾರೋ ಒಬ್ಬ ವ್ಯಕ್ತಿ ಜನಪ್ರತಿನಿಧಿ ಅಂದ್ಬಿಟ್ಟು 100 ರೈತರು ಬೀದಿ ಬೀಳ್ತಾ ಇದೆ. ಒಬ್ಬ ವ್ಯಕ್ತಿ ಇಲ್ಲಿ ಮೊನ್ನೆ ಯಾರೋ ಇಲ್ಲಿ ಕೊತ್ತೂರು ಮಂಜುನಾಥ್ಗೆ ಜನ ಹೋಗಿ ಹೇಳಿದ್ದಾರೆ, ನನ್ನ ಇವ್ರು ಕರೆಯಕ್ಕೆ ಕೂಡ ಇದು ಹಿಂದೇಟ್ ಹಾಕಿದ್ರು. ನಾನು ಹೇಳ್ದೇನಪ್ಪ, ನಾನು ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಇಲ್ಲಿ ಬರಲ್ಲ, ಒಬ್ಬ ರೈತರ ಪರ ಹೋರಾಟಗಾರನಾಗಿ ಬರ್ತೀನಿ ಅಂದರೆ. ಆದರೆ ಕೂಡಪ್ಪ ಈ ಜನಗಳು ಕೂಡ ಒಂದಷ್ಟು ಕಿವಿ ಹಿಂಡೋ ಕೆಲಸ ಮಾಡಿದ್ರು. ಇವ್ರು ಕರೆಕ್ಟಾಗಿ ಇದು ನ್ಯಾಯಯುತವಂತ ಹೋರಾಟ ಇದು. ಇಲ್ಲಿ ಯಾವುದೇ ರೀತಿ ನಾನೊಬ್ಬ BJP ಅಧ್ಯಕ್ಷನಾಗಿ ನಾನು ಇಲ್ಲಿ ಬರ್ತಾ ಇಲ್ಲ. ಇಲ್ಲಿ ಯಾರು ದಿಗಿಲು ಬಿಡೋರು ಯಾರೆಲ್ಲ ಕೋಲಾರದಲ್ಲಿ ಗಂಡು ಮೆಟ್ಟಿನ ನಾಡಿದ್ದು ಹೋರಾಟಗಳು, ತವರುಭೂಮಿ ಇದು ಕೋಲಾರ. ಇಲ್ಲಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬನ ರಕ್ತನೂ ಬಿಸಿಯಾಗಿರ್ತದೆ. ಏನೋ ಇದು ಬಾರ್ಡ್ರಲ್ಲಿ ಇದೆ ಅಂದ್ಬಿಟ್ಟು ಇಲ್ಲಿ ಎದುರ್ಸಕ್ಕೆ ಬಂದರೆ ಎಲ್ಲ ಬಂದು ಇಲ್ಲಿ ಕುತ್ಕೊಂತಾರೆ ಕೋಲಾರದವರೆಲ್ಲ. ರೈತರಿಗೆ ತೊಂದರೆ ಆದರೆ ನಾನೊಬ್ಬ ರಾಜಕೀಯ ವ್ಯಕ್ತಿ ಅಂತ ಬರೋದೇ ಇಲ್ಲ. ಇಲ್ಲಿ ಸಾಮಾನ್ಯ ಒಬ್ಬ ರೈತ ಪರ ಹೋರಾಟಗಾರನಾಗಿ ಬರ್ತೀನಿ. ಇದನ್ನು ಗಮನಿಸ್ತಾರೆ ನೀವೆಲ್ಲರೂ ಅಷ್ಟೇ. ರೈತರು ದೇಶದ ಬೆನ್ನೆಲುಬು. ರೈತರಿಗೆ ತೊಂದರೆ ಆದರೆ ಕೋಲಾರ ಬಂದು ಇಲ್ಲಿ ಕುತ್ಕೊಂತದೆ, ಕಷ್ಟ ಆಗ್ತದೆ. ಯಾವುದೋ ಒಬ್ಬ ವ್ಯಕ್ತಿಗೆ ಹಿತಾಸಕ್ತಿಯಿಂದ 100 ಜನನ ಬಲಿ ಕೊಡೋದು ಎಷ್ಟು ಸರಿ ಅಂತ ನಿಮ್ಮ ಆತ್ಮಸಾಕ್ಷಿಗೆ ಕೇಳಿಕೊಂಡು ಇಲ್ಲೇನು ತೊಂದರೆ ಆಗ್ತದೆ ಸರಿಪಡಿಸ್ಬೇಕು, ಕ್ರಷರ್ನ ಎತ್ತಗಡಿ ಮಾಡಬೇಕು. ಇದು ನಮ್ಮ ಒತ್ತಾಯ.